ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಲೈಫಿಂದ ಯಾರಾದರೂ ದೂರ ಆಗಿದ್ದರೆ ಅಥವಾ ನೀವು ಪ್ರೀತಿಸೋ ವ್ಯಕ್ತಿಯಿಂದ ಸೆಪ್ರೇಷನಲ್ಲಿ ಇದ್ದರೆ, ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ, ಸೊ ವಾಟ್ ಈಸ್ ದ ರೀಸನ್ ಅಂತ ನೋಡೋಣ. ಅವರೇನಾದರೂ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರಾ ಅಥವಾ ಯೂನಿವರ್ಸ್ ಕಡೆಯಿಂದನೇ ಈ ಒಂದು ರಿಲೇಷನ್ಶಿಪ್ ಸೆಪ್ರೇಟ್ ಆಯಿತಾ, ಅವರು ನಿಮ್ಮ ಲೈಫಿಗೆ ಸರಿಯಾದ ವ್ಯಕ್ತಿನ ಅಲ್ವಾ ಅನ್ನೋದ್ರ ವಿಚಾರವಾಗಿ ನೋಡೋಣ. ಹಾಗೆ ಇಫ್ ಇನ್ ಕೇಸ್ ಇಲ್ಲಿ ರೀಕನ್ಸಿಲೇಷನ್ ಚಾನ್ಸಸ್, ರಿಯೂನಿಯನ್ ಚಾನ್ಸಸ್ ಇದ್ದರೂ ಸಹ ನಾನು ಚೆಕ್ ಮಾಡಿ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ, ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ. ಐ ಹೋಪ್ ಎಲ್ಲರ ಜೊತೆಗೂ ಈ ಒಂದು ಗೈಡೆನ್ಸ್ ರೆಸೊನೇಟ್ ಆಗಲಿ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಿಗೆಲ್ಲ 14th ಜುಲೈ ಬೇಲೀಫ್ ರಿಚುವಲ್ ಮಾಡಿಸ್ಬೇಕು ಅಂತ ಇದೆ, ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೋಬೋದು. ಸೊ ಬೇಲೀಫ್ ರಿಚುವಲ್ ಬಂದು ನಾನಿಲ್ಲಿ ಆ ಒಂದು ರಿಚುವಲ್ ನಾನು ಡಿಫ್ರೆಂಟಾಗಿ ಮಾಡ್ತೀನಿ. ಇಟ್ಸ್ ಲೈಕ್ ಫಸ್ಟು ಎಲ್ಲನೂ ಕ್ಲೆನ್ಸ್ ಮಾಡಿ ಆ್ಯಂಡ್ ಎನರ್ಜೈಸ್ ಮಾಡಿ, ಅದಾದ ನಂತರ ನಿಮ್ಮ ವಿಶ್ ಏನಿರುತ್ತೆ ಆ ಒಂದು ವಿಶ್ಶಿಗೆ ಹೀಲಿಂಗನ್ನು ಕೊಟ್ಟು ನಾನು ಇಲ್ಲಿ ಬೇಲೀಫ್ ರಿಚುವಲನ್ನು ಮಾಡೋದು. ಸೊ ಇಂಟ್ರೆಸ್ಟ್ ಇರೋರು ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ತುಂಬ ಕಡಿಮೆ ಸ್ಲಾಟ್ಸ್ ಇದೆ. ಸೊ ಮಿಸ್ ಮಾಡ್ಕೋಬೇಡಿ, ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ. ಆ್ಯಂಡ್ ಜುಲೈ 20th ನಾನು ಟ್ಯಾರೋ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಆ್ಯಂಡ್ ಫಾರ್ ಅದರ್ ಕೋರ್ಸ್ ಆ್ಯಂಡ್ ಡೀಟೇಲ್ಸ್ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆಕಾಶಿಕ್ ರೀಡಿಂಗ್ ಕೋರ್ಸ್ ಸಹ ಅವೈಲಬಲ್ ಇದೆ. ಸೊ ನೋಡೋಣ ಈ ಒಂದು ರಿಲೇಷನ್ಶಿಪ್ ಯಾಕೆ ಸೆಪ್ರೇಟ್ ಆಯಿತು, ನೀವಿಬ್ಬರು ಯಾಕೆ ದೂರ ಆದ್ರಿ ಅಂತ. ಓಕೆ, ಕಿಂಗ್ ಆಫ್ ವಾಂಡ್ಸ್, Knight of Wands, Eight of Swords and Knight of Pentacles ಇದೆ. Ten of Cups, okay, Nine of Pentacles, ಸೊ ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಇಲ್ಲಿ ರೀಕನ್ಸಿಲೇಷನ್ ಚಾನ್ಸಸ್ ತುಂಬ ಖಂಡಿತ ಇದೆ ಅಂತ ಹೇಳ್ತೀನಿ. ದ ಹೆರೋಫೆಂಟ್, ಓಕೆ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ರಿಲೇಷನ್ಶಿಪ್ ಯಾಕೆ ಸೆಪ್ರೇಟ್ ಆಯಿತು ಅಂತ ಅಂದರೆ ದಿರ್ ಇಸ್ ಲ್ಯಾಕ್ ಆಫ್ ಫ್ರೀಡಮ್ ಅಂತ ಹೇಳ್ಬೋದು. ಸೊ ಅಪೋಸಿಟ್ ಪರ್ಸನ್ ಯಾರಿದ್ದಾರೆ, ಇಲ್ಲೊಂದು ಕಡೆ ಅವ್ರಿಗೆ ಫ್ರೀಡಮ್ ಬೇಕು, ಅಥವಾ ನೀವು ಹೇಳೋವಂಥ ಮಾತನ್ನು ಅವ್ರು ಕೇಳೋದಕ್ಕೆ ರೆಡಿ ಇಲ್ಲ, ಅಥವಾ ನೀವು ಅವ್ರು ಹೇಳೋವಂಥ ಮಾತನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಸೊ ಈ ಥರ ಈಗೋ ಕ್ಲ್ಯಾಶಸ್ ಆಗ್ತಾ ಇತ್ತು ನಿಮ್ಮ ಮಧ್ಯೆ ಅಂತ ಹೇಳ್ಬೋದು. ಸೊ ದಟ್ಸ್ ವೈ ಇಲ್ಲಿ ಕರೆಂಟ್ಲಿ ಸೆಪರೇಷನಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಸೊ ಕಮ್ಯುನಿಕೇಷನ್ ಸ್ಟಾಪ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಹೆರೋಫೆಂಟಲ್ಲಿ ಇರೋದ್ರಿಂದ ಅವರ ಡೇಟ್ ಆಫ್ ಬರ್ತ್ 5 ಆ್ಯಂಡ್ ಆಲ್ಸೋ 1 ಇರ್ಬೋದು, 9, 8, 10. ಸೊ ಈ ಥರ ಡೇಟ್ ಆಫ್ ಬರ್ತ್ ಅಥವಾ ಅವರ ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಿದ್ರೆ ಈ ಒಂದು ನಂಬರ್ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಮೇಜರ್ಲಿ ಇಲ್ಲಿ ಈಗೋ ಕ್ಲ್ಯಾಶಸ್ಸಿಂದ ಸೆಪ್ರೇಷನಲ್ಲಿ ಇದ್ದೀರಾ. ದೇರ್ ಇಸ್ ನೋ ಮೇಜರ್ ಇಶ್ಯೂಸ್ ಏನೂ ಇಲ್ಲ. ಸೊ ಅಗೈನ್ ಇಲ್ಲಿ ಕಮ್ಯುನಿಕೇಷನ್ ಆಗುತ್ತಾ ಅಂತಂದರೆ ಡೆಫಿನೆಟ್ಲಿ ದೇರ್ ಇಸ್ ಅ ಲಾಟ್ ಆಫ್ ಚಾನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ನಿಮ್ಮದು ಅಥವಾ ಅದರ್ ಪರ್ಸನ್ದು, ಹಾಗೆ ಈ ಪರ್ಸನ್ ರಿಸ್ಕ್ ತೊಗೊಳ್ತಾರೆ ನಿಮಗೋಸ್ಕರ. ಅವ್ರ ಲೈಫಲ್ಲಿ ಕೆಲವೊಂದು ರಿಸ್ಕ್ ತೊಗೋಬೇಕಾಗುತ್ತೆ. ಆ ಒಂದು ರಿಸ್ಕ್ ತೊಗೊಳ್ಳೋಕ್ಕೆ ಈ ವ್ಯಕ್ತಿ ತುಂಬ ರೆಡಿ ಇದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಅವರು ನಿಮ್ಮನ್ನು ಜೆನ್ಯೂನಾಗಿ ಪ್ರೀತಿ ಮಾಡ್ತಾರೆ. ಇಲ್ಲಿ ಜೆನ್ಯೂನ್ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು, ಬಿಕಾಸ್ ದ ವ್ಯಾಂಡ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಅವರು ನಿಜವಾಗ್ಲೂ ನಿಮ್ಮ ಬಗ್ಗೆ ತುಂಬ ಒಳ್ಳೆಯದನ್ನು ಫೀಲ್ ಮಾಡ್ತಾರೆ. ಮೇ ಬಿ ನೀವು ಸೆಪರೇಷನಲ್ಲಿ ಇರಬಹುದು,
ನೀವು ಸೆಪರೇಷನಲ್ಲಿ ಇದ್ದರೂ ಸಹ ಅವರು ನಿಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಅಂತ ಹೇಳ್ತೀನಿ. ಕಿಂಗ್ ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇದೆ. ಈ ವ್ಯಕ್ತಿ ಅವ್ರ ಲೈಫಲ್ಲಿ ಪರ್ಸ್ನಲ್ ಲೈಫಲ್ಲಿ ಏನೇ ಒಂದು ಡಿಸಿಷನ್ ತೊಗೊಂಡ್ರು ತುಂಬ ಒಳ್ಳೆ ನಿರ್ಧಾರ ಮಾಡುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಕರೆಂಟ್ಲಿ ಸಮ್ ಲಾಸಸ್ನ ಅವ್ರು ನೋಡ್ತಾ ಇರ್ಬೋದು, ಅಥವಾ ಅವ್ರು ಮಾಡ್ತಾ ಇರೋವಂಥ ಕೆಲಸದಲ್ಲಿ ಅವ್ರಿಗೆ ಪ್ರಾಫಿಟ್ ಇಲ್ಲದೆ ಇರ್ಬೋದು, ಅವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಚೀಟಿಂಗ್ ಅಥವಾ ಲಾಸ್ ಆಗಿರ್ಬೋದು. ಅವ್ರು ಏನು ಇನ್ವೆಸ್ಟ್ ಮಾಡಿದ್ರು ಅದನ್ನು ಎಲ್ಲೋ ಒಂದು ಕಡೆ ಲಾಸಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೈಟ್ ಆಫ್ ವ್ಯಾಂಡ್ಸಲ್ಲಿ ಇರೋದ್ರಿಂದ ನಿಮಗೆ ಆದಷ್ಟು ಬೇಗ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಸ್ಟಾಪ್ ಟೇಕಿಂಗ್ ಫಾಸ್ಟ್ ಡಿಸಿಷನ್ಸ್. ತುಂಬ ಫಾಸ್ಟಾಗಿ ಡಿಸಿಷನ್ಸ್ ತೊಗೊಳ್ಳೋದು ಅಥವಾ ಸಡನ್ನಾಗಿ ನಿಮ್ಮ ಫೀಲಿಂಗ್ಸನ್ನು ಚೇಂಜ್ ಮಾಡೋದು, ಇದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಈ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಇರೋವಂಥ ಸೀರಿಯಸ್ನೆಸ್ ಅವ್ರಿಗಿಲ್ವಾ ಅಂತ ನೀವು ಕೇಳೋದಾದರೆ, ಆ ಥರ ಏನಾದರೂ ನೀವು ಡೌಟ್ ಮಾಡ್ತಾಯಿದ್ರೆ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಅವ್ರಿಗೂ ಸಹ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಬಿಕಾಸ್ 10 ಆಫ್ ಕಪ್ಸಲ್ಲಿ ಇರೋದ್ರಿಂದ ದೇ ಆರ್ ಪ್ಲ್ಯಾನಿಂಗ್ ಎ ಫ್ಯಾಮಿಲಿ ವಿತ್ ಯು ಅಂತ ಹೇಳ್ಬೋದು. ಅವ್ರಿಗೆ ಮುಂಚೆನೂ ಒಂದು ಡ್ರೀಮ್ಸ್ ಇರಬಹುದು ನಿಮ್ಮ ಜೊತೆಗೆ ಅವ್ರ ಲೈಫ್ ಲೀಡ್ ಮಾಡಬೇಕು ಅಂತ. 10 ಆಫ್ ಕಪ್ಸಲ್ಲಿ ಇರೋದ್ರಿಂದ ಒಂದು ಹ್ಯಾಪಿ ಫ್ಯಾಮಿಲಿನ ನೀವು ನೋಡ್ತೀರಾ. ಆ್ಯಂಡ್ ಇವ್ರನ್ನ ಮದುವೆ ಆದರೆ ನೀವು ತುಂಬ ಖುಷಿಯಾಗಿರ್ತೀರಾ ಅಂತಲೂ ಹೇಳ್ಬೋದು. ಏಸ್ ಆಫ್ ಪೆಂಟಿಕಲ್ಸಲ್ಲಿ ಇರೋದ್ರಿಂದ 1 ಇಯರ್ ಟೈಮ್ ತೊಗೊಳ್ಬೋದು ಎಲ್ಲನೂ ಸೆಟಲ್ ಆಗೋಕ್ಕೆ. ಆ್ಯಂಡ್ ಆಲ್ಸೋ ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಸಿ ನೈಟ್ ಆಫ್ ಪೆಂಟಿಕಲ್ಸಲ್ಲಿ ಇದೆ. ಇವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ಕರೆಕ್ಟಾಗಿರುವಂಥ ವ್ಯಕ್ತಿ ಇವ್ರಿಗೆ ಬೇಕಾಗಿದೆ. ಇವರು ತುಂಬ ಬಿಸ್ನೆಸ್ ಮಾಡ್ತಾ ಇರ್ಬೋದು ತುಂಬ ಜನ ಇಲ್ಲಿ. ಸೊ ಅವ್ರು ಮಾಡ್ತಾ ಇರೋವಂಥ ಕೆಲಸಕ್ಕೆ ಸ್ವಲ್ಪ ಕೆಲವೊಂದು ಒಳ್ಳೆ ವ್ಯಕ್ತಿಗಳ ಅಗತ್ಯ ಅವ್ರಿಗೆ ಇದೆ ಅಂತ ಹೇಳ್ಬೋದು. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಬಟ್ ಅದಕ್ಕೆ ಸಪೋರ್ಟ್ ಮಾಡುವಂಥವ್ರು ಜೆನ್ಯೂನ್ ಆಗಿ ಇರೋವಂಥವ್ರು ಇವ್ರಿಗೆ ಸಿಗ್ತಾ ಇಲ್ಲ ಇವ್ರ ಲೈಫಲ್ಲಿ. ಆ್ಯಂಡ್ ಆಲ್ಸೋ ನಿಮ್ಮ ಮಧ್ಯೆ ಏನು ಸೆಪರೇಷನ್ ಇದೆ ಅದು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ರಿಯೂನಿಯನ್ ಚಾನ್ಸಸ್ ಇದೆ. 8 ಆಫ್ ಸಾರ್ಡ್ಸಲ್ಲಿ ಇನ್ನೂ ಒಂದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಚೇಂಜ್ ಯುವರ್ ಎನ್ವಿರಾನ್ಮೆಂಟ್ ಅಂತಲೂ ಹೇಳ್ಬೋದು. ನಿಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೋದು. ಅದರ್ವೈಸ್ ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಅವರ ಸುತ್ತಮುತ್ತ ಇರುವಂತಹ ಎನ್ವಿರಾನ್ಮೆಂಟಿಂದ ಅಥವಾ ಬೇರೆ ವ್ಯಕ್ತಿಗಳಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇರ್ಬೋದು. ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಬೇರೆಯವ್ರ ಹತ್ರ ಮಾತಾಡಿ ಅಥವಾ ಎಲ್ಲರ ಕಡೆಯಿಂದನೂ ಸಜೆಷನ್ಸ್ ತೊಗೊಳ್ತಾ ಅಟ್ ದ ಎಂಡ್ ನೀವು ತುಂಬ ಕನ್ಫ್ಯೂಷನ್ಗೆ ಬರ್ತೀರಾ ಅಂತಲೂ ಹೇಳ್ಬೋದು. ಇನ್ನು ಕೆಲವೊಬ್ಬರು ಜೀವನನೇ ಮುಗ್ದೋಯ್ತೇನೋ ಅಂತ ತುಂಬ ಫೀಲ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ನಿಮ್ಮ ಪಾರ್ಟ್ನರ್ ಸಹ ಫೀಲ್ ಮಾಡ್ತಾ ಇರ್ಬೋದು. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಜೆನ್ಯೂನ್ ಆಗಿ ಇದ್ರಿ ಆ್ಯಂಡ್ ತುಂಬ ಲಾಯಲ್ ಆಗಿದ್ರಿ. ಆ ಪರ್ಸನ್ ಕೂಡ ಲಾಯಲ್ ಆಗಿಯೇ ಇದ್ದಾರೆ, ಅದರಲ್ಲಿ ನೋ ಡೌಟ್. ಕೆಲವೊಬ್ಬರಿಗೆ ಈ ಒಂದು ಸೆಪರೇಷನ್ನ ನೋಡೋಕ್ಕಾಗ್ತಾಯಿಲ್ಲ, ಅಥವಾ ಆ ಒಂದು ಸೆಪರೇಷನ್ನ ನಿಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬೋದು. ತುಂಬ ನೆಗೆಟಿವ್ ಥಾಟ್ಸ್, ಫಿನಿಷಿಂಗ್ ಲೈಫ್ ಅನ್ನೋ ಥರ ನೀವು ಥಿಂಕ್ ಮಾಡ್ತಾ ಇದ್ದಾರೆ. ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ದ ಏರೋಫೆಂಟ್ ಸಹ ಇಲ್ಲಿ ಇದೆ. ಸೊ ತುಂಬ ರಿಲಿಜಿಯಸ್ ಅಥವಾ ಪಾಪ್ಯುಲರ್ ಪರ್ಸನ್ ಇವ್ರು ಇರ್ಬೋದು, ಅಥವಾ ಇವ್ರಿಗೆ ಇರುವಂಥ ಅಥಾರಿಟಿ ತುಂಬ ದೊಡ್ಡದು ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ದೊಡ್ಡದು ಅಂತಲೂ ಹೇಳ್ಬೋದು. ಆ್ಯಂಡ್ ಕೆಲವೊಬ್ಬರು ನಿಮಗಿಂತ ಹೈ ಪೋಸ್ಟಲ್ಲಿ ಸಹ ಇರ್ಬೋದು. ಕರೆಂಟ್ಲಿ ಕೆಲವ್ರಿಗೆ ಡೌನ್ಫಾಲ್ ಅನ್ನೋದು ಆಗಿದೆ ಅಂತಲೂ ಹೇಳ್ಬೋದು ಅವ್ರ ಲೈಫಲ್ಲಿ. ಏನಾದರೂ ಮೇಜರ್ಲಿ ನನಗಿಲ್ಲಿ ಬರ್ತಾ ಇರೋದು ಯಾರೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವ್ರಿಗೆ, ಅಥವಾ ಜಾಬಲ್ಲಿ ಜಾಬ್ಲೆಸ್ ಆಗಿರೋರ್ಗು ಇದು ರೆಸನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಮೇಜರಾಗಿ ನನಗೆ ಬಿಸ್ನೆಸ್ ಎನರ್ಜಿ ಬರ್ತಾ ಇದೆ. ಬಿಸ್ನೆಸ್ಸಲ್ಲಿ ತುಂಬ ಡೌನ್ಫಾಲನ್ನು ನೋಡಿರೋರು ಇದ್ದೀರಾ. ಹಾಗೆ ಇನ್ ಫ್ಯೂಚರ್ ನೀವೇನಾದರೂ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ, ಅಥವಾ ಯಾರೂ ನಿಮಗೆ ಸಪೋರ್ಟ್ ಮಾಡ್ತಾಯಿಲ್ಲ, ಅದೇ ವ್ಯಕ್ತಿಗಳನ್ನು ನಿಮ್ಗೆ ಯಾರು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ ಬಿಸ್ನೆಸ್ ಮಾಡೋದಕ್ಕೆ, ಬಟ್ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಅವರನ್ನೇ ನೀವು ಟ್ರಸ್ಟ್ ಮಾಡ್ತಾ ಹೋದರೆ, ಅಥವಾ ನಿಮ್ಮ ಪಾರ್ಟ್ನರ್ ಟ್ರಸ್ಟ್ ಮಾಡ್ತಾ ಹೋದರೆ, ಡೆಫಿನೆಟ್ಲಿ ದೆರ್ ವಿಲ್ ಬಿ ಎ ಡೌನ್ಫಾಲ್ ಅಂತ ಹೇಳ್ಬೋದು. ಹಾಗೆ ಇದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಸಹ ನಿಮ್ಮ ಹತ್ರನೇ ಇದೆ. ಆ್ಯಂಡ್ ಇಲ್ಲಿ ಬೇಕಾಗಿರುವಂಥದ್ದು ಗುಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀನಿ. ಸೊ ಡಾಮಿನೇಟಿಂಗ್ ಅಥವಾ ಈಗೋ ಇಶ್ಯೂಸ್ ಬಿಟ್ಟು ಕಮ್ಯುನಿಕೇಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು.
ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಂಡ್ ಸೊ ನಾನು ಹೇಳಿದ್ದೆ ಅಲ್ವಾ, ರೀಕನ್ಸಿಲೇಷನ್ ಚಾನ್ಸಸ್ ಇದೆಯಾ ಅಂತ. ಡೆಫಿನೆಟ್ಲಿ ರೀಕನ್ಸಿಲೇಷನ್ ಚಾನ್ಸಸ್ ಇದೆ. ಸೊ ಕರೆಂಟ್ಲಿ ಸೆಪರೇಷನ್, ಮೇ ಬಿ ಯೂನಿವರ್ಸ್ ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ಸೆಪರೇಷನಲ್ಲಿ ಇಟ್ಟಿರ್ಬೋದು. ಅಗೇನ್ ಇದು ರಿಯೂನಿಯನ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಯಾರು ನೀವು ಚೂಸ್ ಮಾಡಿದ್ದೀರಾ, ಹಿ ಆರ್ ಶಿ ಈಸ್ ರೈಟ್ ಪರ್ಸನ್, ನಿಮ್ಮ ಲೈಫಿಗೆ ಒಳ್ಳೆ ವ್ಯಕ್ತಿ ಆಗ್ತಾರೆ ಅಂತಲೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ರೀಡಿಂಗ್. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು.